ಚಿತ್ರನಟಿ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಪ್ರಕರಣ ಸೂಕ್ತ ತನಿಖೆಯಾಗಲಿ. ಆ ಬಳಿಕವಷ್ಟೇ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇದೇ ವೇಳೆ ಹಲವಾರು ವಿಷಯಗಳ ಬಗ್ಗೆ ಮಾಧ್ಯಮಗಳು ಪ್ರಶ್ನೆಯನ್ನು ಎತ್ತಿದ್ದಕ್ಕೆ ಸಚಿವರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಅಷ್ಟಾದರೂ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ. ನೋಡಿ, ಮಾಧ್ಯಮದಲ್ಲಿ ಏನು ಬಂದಿದೆಯೋ ಅದನ್ನು ತಾವೆಲ್ಲ ತೋರಿಸಿದ್ದಾರೆ. ಮಾನ್ಯ ತನಿಖೆ ಆದಮೇಲೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ದರೂ ಕೂಡ ಅದು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರನೇ ಅವರು ಹೆಸರು ಹೇಳೋದಕ್ಕೆ ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದ್ರು ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ ಯಾರ ಹತ್ರ ಇಂಟೆಲಿಜೆನ್ಸ್ ಇದೆಯೋ, ಯಾರ ಹತ್ರ ಏನಿದೆಯೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ನೀವೇನು ತೋರಿಸ್ತಾ ಇದ್ರೋ ಅದನ್ನಷ್ಟು ನಾನು ನೋಡ್ತೇನೆ. ಗ್ಯಾರಂಟಿ ಸಮಿತಿ ವಿಚಾರ ಪ್ರತಿಭಟನೆ ಮಾಡ್ತಾರೆ ಸರ್, ಒಳಗಡೆ ಮತ್ತು ಹೊರಗಡೆ ಇದು ಮಾಡಬೇಕು ಅಂತ ನೋಡಿ, ಬಿಜೆಪಿಯವರಿಗೆ ಮಾಡೋದು ಕೆಲಸ ಮೊದಲು ಗ್ಯಾರಂಟಿ ಗ್ಯಾರಂಟಿ ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ 1.5 ವರ್ಷ ಸಮಿತಿಯನ್ನು ಮಾಡಿ ಇಲ್ಲಿವರೆಗೆ ಕಣ್ಮುಚ್ಕೊಂಡು ಕೊಡ್ತೀನಿ. ಬಿಜೆಪಿಯವರು ಇನ್ನು ನಿದ್ದೆ ಮಾಡ್ತಾರೆ. 1.5 ವರ್ಷ ಆಯಿತು. ಕಮಿಟಿ ಆಗಿದೆ, ಇವತ್ತಾಗಿದೆ, ನಿನ್ನೆ ಆಗಿದೆ, 3 ಸದನ ಆಯಿತು, 3ನೇ ಸದನ ಇವತ್ತುವರೆಗೆ ಜ್ಞಾನೋದಯ ಆಗಿದೆ. ಸುಮ್ಮನೆ ಒಂದು ಬೆಳ್ಳಿ ನವ ಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ, ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ, ಯಾವ್ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿದೆ ಬಜೆಟ್ ಮೇಲೆ ಅದ್ರ ಮೇಲೆ ಚರ್ಚೆ ಆಗಬೇಕಾಗಿದೆ. ಇದನ್ನೆಲ್ಲ ಬಿಟ್ಬಿಟ್ಟು ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸಬೇಕಾಗಿರೋ ಸಮಿತಿಯ ಬಗ್ಗೆ ಹೇಳ್ತಾರಲ್ಲ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಲಾಡ್ಲಿ ಬೆಹನ ಇಲೆಕ್ಷನ್ಗಿಂತ ಮುಂಚೆ 2 ಕಂತನ್ನು ಹಾಕಿದ್ರು. 42,100 ರೂಪಾಯಿ, 2,100 ರೂಪಾಯಿ ಈಗ ಬಂದ್ ಮಾಡಿಬಿಟ್ಟಿದ್ದಾರೆ. ಲಾಡ್ಲಿ ಬೆಹನ ದುಡ್ಡನ್ನು ಕೊಟ್ಟಲ್ಲ ಎಲೆಕ್ಷನ್ ಆದಮೇಲೆ. ನೀವು ಕೇಳ್ಬೋದು. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು 4 ಜನ RSS ಕಾರ್ಯಕರ್ತರನ್ನು ಆ್ಯಸ್ ಎ PA ಅಂತ ತೊಗೊಂಡಿದ್ದಾರೆ. ಅವ್ರಿಗೇನು BJP ಪಗಾರ ಕೊಡ್ತಾ ಇದೆಯಾ, ಪೇಮೆಂಟ್ ಮಾಡ್ತಾ ಇದೆಯಾ, ಅಥವಾ ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ? KS ಆಫೀಸರ್ಗಳು ಪೇಮೆಂಟ್ ತೊಗೊಳೋದನ್ನು ಅವ್ರು ತೊಗೊಳ್ತಾ ಇದ್ದಾರೆ. 4 ಜನ PAಗಳು RSS ಕಾರ್ಯಕರ್ತರು. ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಇವ್ರಿಗೆ ಕೆಟ್ಟ ಅನಿಸುತ್ತೆ. ಮಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ. ಮೇಡಮ್, ಬೆಳಗಾವಿ ಗಡಿ ಭಾಗಗಳಲ್ಲಿ ಪಹಣಿಯಲ್ಲಿ ಮರಾಠಿ ಕೈಬರಹ ಇರುವಂತಹ ಬಾಣಿಗಳನ್ನ ಮಾನ್ಯ ಮಾಡಲಾಗಿದೆ. ಇದು ಹೇಗೆ ಮೇಡಮ್? ಮರಾಠಿ ಪ್ರೇಮ ಹೇಗೆ ನೋಡಿ ಯಾಕಂದರೆ ಇಲ್ಲಿಯವರೆಗೆ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ. ಅದು ನನಗೆ ಮರಾಠಿ ಪಹಣಿ ಅದನ್ನು ತಿಳ್ಕೊಂಡು ನಾವು ಮಾತಾಡ್ತೀವಿ. ಭಾಳಷ್ಟು ಸೂಕ್ಷ್ಮ ವಿಚಾರ ಅಲ್ಲ ಮೇಡಮ್, ಅಧಿಕಾರಿ ವರ್ಗದಲ್ಲೇ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಇದೆ. ಅಧಿಕಾರಿಗಳೇ ಈ ಥರ ಮಾಡ್ತಿದ್ದಾರೆ ಅಂದರೆ ಹೇಗೆ ಮೇಡಮ್? ನಾನು ಅದರ ಬಗ್ಗೆ ಏನು ಗೊತ್ತಿಲ್ಲದೆ ನಿಮಗೆ ರಿಯಾಕ್ಟ್ ಮಾಡಿದ್ರೆ ಅದು ತಪ್ಪಾಗಿದೆ. ಯಾಕಂದರೆ ಇವತ್ತು ಏನೇ ಘಟನೆ ಬೆಳಗಾವಿಯಲ್ಲಿ ಆದರೂ ಕೂಡ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಗುರುತಿಸಲಾಗಿದೆ. ಮೊನ್ನೆ ಒಂದು ಯಾವುದೋ ಒಂದು ಘಟನೆ, ಒಬ್ಬ ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿಯನ್ನು ಒಬ್ಬ ಅಧಿಕಾರಿ ಮೇಲೆ ಹಲ್ಲೆ ಆಗಿ ಆಸ್ಪತ್ರೆಗೆ ಹೋದರು. ಅದು ನಮ್ಮ ಕ್ಷೇತ್ರದವರೇ. ಅವರು ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ. ಘಟನೆ ಆದ ಒಂದು 15 ನಿಮಿಷಕ್ಕೇ ನಾನು ಅವ್ರ ಮೇಲೆ FIR ಹಾಕಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಅಬ್ಸ್ಕಾಂಡಿಂಗ್ ಆಗಿ ಹುಡುಕಿಸುವಂಥ ಕೆಲಸವನ್ನು 2 ತಂಡವನ್ನಾಗಿ ಮಾಡಿ ನಾನು ಕಳಿಸಿದ್ದೀನಿ. ಆದರೆ ಆ ಘಟನೆಗೆ ನನಗೆ ಏನು ಸಂಬಂಧನೇ ಇಲ್ಲದೆ ಅದು ಕೂಡ ಅಲ್ಲ ಮೇಡಮ್, ಇದು ನಿಮ್ಮ ಮಾಡಿದ್ದೆ ಆದರೆ ಅದು ಎಷ್ಟು ಸರಿ ಅದನ್ನು ತಿಳ್ಕೊಂಡು ಮಾತಾಡ್ತೀನಿ. ಖಂಡಿತವಾಗ್ಲೂ ತಿಳ್ಕೊಂಡು ಅಲ್ಲಿ ಕಂಬಾಡ್ತೀನಿ. ಬ್ಯೂರೋ ರಿಪೋರ್ಟ್ ಪ್ರತೀಕ್ ಚಿಟಗಿ, BV5 ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.